ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ ವಚನ 20-21. ನಾನು ನಿನ್ನನ್ನು ಆ ಜನರಿಗೆ ದುರ್ಗಮವಾದ ಕಂಚಿನ ಪೌಳಿ ಗೋಡೆಯನ್ನಾಗಿಸುವೆನು. ನಿನಗೆ ವಿರುದ್ಧ ಅವರು ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗದು. ಇವತ್ತು ನಮಗೆ ವಿರುದ್ಧವಾಗಿ ಶತ್ರುಗಳು, ನಾನಾ ವಿಧವಾದ ಮಾರಕವಾದ ರೋಗ ರುಜಿನಗಳು, ಪ್ರಾಪಂಚಿಕವಾದ ಪೈಶಾಚಿಕ ಕೃತ್ಯಗಳು ನಮಗೆ ವಿರುದ್ಧವಾಗಿ ಯುದ್ಧ ಮಾಡುವುವು, ಆದರೆ ಅವುಗಳು ನಮ್ಮನ್ನ ಜಯಿಸಲು ಸಾಧ್ಯವಿಲ್ಲ. ಕಾರಣ ಏನು? ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇವತ್ತು ನಮ್ಮ ವಿರುದ್ಧ ಬರುತ್ತಿರುವ ಶತ್ರುಗಳ ವಿರುದ್ಧ ನಾವು ಜಯ ಸಾಧಿಸಿದ್ದೇವೆ ಎಂದು ಹೇಳೋದಾದರೆ ಅದಕ್ಕೆ ಕಾರಣ ನಮ್ಮ ಸ್ವಂತ ಶಕ್ತಿ ಬಲದಿಂದಲ್ಲ. ಸರ್ವೇಶ್ವರನಾದ ದೇವರು ನಿನ್ನನ್ನು ರಕ್ಷಿಸಲು, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಸರ್ವೇಶ್ವರನಾದ ನನ್ನ ಮಾತು. ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಕ್ರೂರಿಗಳ ಕೈಯಿಂದ ರಕ್ಷಿಸುವೆನು. ಪ್ರೈಸ್ ದ ಲಾರ್ಡ್. ಇವತ್ತು ನಿಮ್ಮನ್ನ ಕಾಡುತ್ತಿರುವ ಭಯ, ಅಯ್ಯೋ ಸಾಲಗಾರರು ನನ್ನ ಮನೆಯ ಬಳಿ ಬರುತ್ತಾರೆ, ಅಥವಾ ಆಸ್ಪತ್ರೆಗೆ ಹೋಗ್ಬೇಕು, ಸ್ಕ್ಯಾನಿಂಗ್ ರಿಪೋರ್ಟ್ ಏನಂತ ಬರುತ್ತದೋ, ಯಾವ ರೀತಿಯ ಪ್ರಲೋಭನೆ ನನಗೆ ಕಾದಿದೆಯೋ, ಹೀಗೆ ನಾನಾ ವಿಧವಾದ ಶಾರೀರಿಕವಾದ ದುರಿಚ್ಛೆಗಳಿರಬಹುದು, ಪಾಪದ ಸ್ವಭಾವಗಳಿರಬಹುದು. ದೇವರ ವಾಕ್ಯ ಹೇಳುತ್ತೆ, ನಾನೇ ನಿಮ್ಮನ್ನು ಅವೆಲ್ಲವುಗಳಿಂದ ತಪ್ಪಿಸಿ ಕಾಪಾಡುವೆನು. ನಿಮ್ಮನ್ನ ತಪ್ಪಿಸುವೆನು ಮತ್ತೆ ನಿಮ್ಮನ್ನು ಕಾಪಾಡುವೆನು. ಇದು ಮೊಬೈಲಲ್ಲಿ ಓದುವಾಗ ನನಗೆ ಈ ರೀತಿ ಅದ್ಭುತಕರವಾಗಿ ಸಿಕ್ತು. ಅದು ಬಹಳ ಚೆನ್ನಾಗಿದೆ. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ ವಚನ 20-21. ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಜಯಿಸಲಾರರು. ನಾನೇ ನಿನ್ನನ್ನು ರಕ್ಷಿಸುವುದಕ್ಕೂ ತಪ್ಪಿಸುವುದಕ್ಕೂ ನಿನ್ನ ಸಂಗಡ ಇದ್ದೇನೆ ಎಂದು ಕರ್ತರು ಹೇಳುತ್ತಾರೆ. ಕೆಟ್ಟವರ ಕೈಯೊಳಗಿಂದ ನಿನ್ನನ್ನು ತಪ್ಪಿಸುತ್ತೇನೆ, ಭಯಂಕರವಾದ ಕೈಯೊಳಗಿಂದ ನಿನ್ನನ್ನು ವಿಮೋಚಿಸುತ್ತೇನೆ. ಪ್ರೈಸ್ ದ ಲಾರ್ಡ್. ದುಷ್ಟರ ಕೈಯಿಂದಲೂ ಮಾರಕವಾದ ರೋಗದಿಂದಲೂ ದೇವರು ನಮ್ಮನ್ನು ತಪ್ಪಿಸುತ್ತಾರೆ. ಕೀರ್ತನೆ 91ರಲ್ಲಿ ನಾವು ನೋಡ್ತೀವಲ್ಲ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಾನು ನಿಮ್ಮನ್ನು ತಪ್ಪಿಸುವೆನು. ಈ ಹೊಸ ವರ್ಷದಲ್ಲಿ ನಾವು ಧೈರ್ಯದಿಂದಿರೋಣ. ಕೆಳಗಡೆ ಕಮೆಂಟ್ ಮಾಡೋಣ, ನನ್ನನ್ನು ಸಕಲ ವಿಧವಾದ ಮಾರಕ ರೋಗಗಳಿಂದ ತಪ್ಪಿಸುವುದಕ್ಕಾಗಿ ಸರ್ವೇಶ್ವರನು ನನ್ನೊಡನೆ ಇದ್ದಾರೆ. ಆ ಮಾರಕವಾದ ರೋಗಗಳು ಬೇಟೆಗಾರನ ಬಲೆಗೆ ಸಿಕ್ಕಿ ಹಾಕಿಕೊಳ್ಳದಂತೆ ದೇವರು ನನ್ನನ್ನು ರಕ್ಷಿಸುತ್ತಾರೆ. ನನ್ನ ಯೇಸು ನನ್ನ ರಕ್ಷಕ ಎಂದು ಕಮೆಂಟ್ ಮಾಡುವ. ಆಮೇನ್ ಎಂದು ಹೇಳೋಣ. ನನ್ನ ಯೇಸು ನನ್ನ ರಕ್ಷಕ. ಕಾರಣ ಈ ವಾಕ್ಯವನ್ನು ಓದಿ ಆ ವಾಕ್ಯವನ್ನು ನಾವು ಸ್ವೀಕರಿಸುವಾಗ, ಇಗೋ ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದೆನು. ಇಂದು ಈ ಜೀವಸ್ವರ ನಿಮ್ಮ ಸಮೀಪಕ್ಕೆ ಬರುತ್ತಾ ಇದೆ ಎನ್ನುವುದಾದರೆ ಅದು ನಿಮ್ಮನ್ನು ತಪ್ಪಿಸುವುದಕ್ಕಾಗಿ, ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಸರ್ವೇಶ್ವರನಾದ ದೇವರು ಕಳುಹಿಸಿಕೊಡುತ್ತಿದ್ದಾರೆ. ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಯಿಂದಲೂ ಈ ವರ್ಷ ದೇವರು ನಮ್ಮನ್ನು ತಪ್ಪಿಸಿ ರಕ್ಷಿಸುವವರಾಗಿದ್ದಾರೆ. ಮತ್ತೆ ಯಾವುಗಳಿಂದ ದೇವರು ನಮ್ಮನ್ನ ತಪ್ಪಿಸಲು ಶಕ್ತರಾಗಿದ್ದಾರೆ? 1 ಪೇತ್ರ 5 ವಚನ 8ರಲ್ಲಿ ಪೇತ್ರನು ಹೇಳುತ್ತಾನೆ, ಗರ್ಜಿಸುವ ಸಿಂಹದಂತೆ ಯಾರನ್ನು ನಾನು ನುಂಗಲಿ, ಯಾರನ್ನು ನಾನು ಕಬಳಿಸಲಿ, ಯಾರನ್ನು ನಾನು ನಾಶ ಮಾಡಲಿ ಎಂದು ಸೈತಾನನು ಹೊಂಚು ಹಾಕಿ ಕಾದಿದ್ದಾನೆ. ಈ ವರ್ಷದಲ್ಲಿ ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುವ ಸೈತಾನನ ಎಲ್ಲ ಕುತಂತ್ರಗಳಿಂದ, ಸೈತಾನನ ಎಲ್ಲ ದುಷ್ಟಶಕ್ತಿಗಳ ಪ್ರಲೋಭನೆಗಳಿಂದ ದೇವರು ನಮ್ಮನ್ನು ತಪ್ಪಿಸಿ ರಕ್ಷಿಸುತ್ತಾರೆ. ಆಮೇನ್ ಎಂದು ಹೇಳೋಣ. ಈ ವರ್ಷ ಸೈತಾನನು ನಮಗೆ ಯಾವುದೇ ರೀತಿಯ ಪ್ರಲೋಭನೆ ಒಡ್ಡಿದರೂ ಆ ಪಾಪದ ದುರಿಚ್ಛೆಗಳಿಂದ, ಪಾಪದ ಸ್ವಭಾವಗಳಿಂದ ದೇವರೇ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ದಾನಿಯೇಲನನ್ನು ಸಿಂಹದ ಗುಹೆಯೊಳಗೆ ಹಾಕಿದಾಗ ಸಿಂಹಗಳ ಬಾಯಿಯೊಳಗೆ ದಾನಿಯೇಲನು ಸಿಕ್ಕಿ ಹಾಕಿಕೊಳ್ಳದಂತೆ ದಾನಿಯೇಲನನ್ನು ತಪ್ಪಿಸಿ ರಕ್ಷಿಸಿದ ದೇವರು ನನ್ನೊಂದಿಗಿದ್ದಾರೆ ಎಂದು ಹೇಳುವ. ಕಾರಣ ಇವತ್ತು ನಮ್ಮ ಕುರಿತು ಜನರು ಇಲ್ಲ ಸಲ್ಲದ ಮಾತುಗಳನ್ನಾಡದಂತೆ, ಚಾಡಿ ಮಾತು, ಕೆಟ್ಟ ಮಾತುಗಳು, ನಮ್ಮ ಹೆಸರಿಗೆ ಕಳಂಕ ತರುವ, ಅವಮಾನ ಮಾಡುವ, ನಿಂದೆಯ ಮಾತುಗಳನ್ನು ಆಡದಂತೆ ಅಕ್ರೂರಿಗಳ ಬಾಯಿಯಿಂದ, ಸಿಂಹಗಳ ಬಾಯಿಯಿಂದ ದಾನಿಯೇಲನು ತಪ್ಪಿಸಿದ ರೀತಿಯಲ್ಲಿ ಅಕ್ರೂರಿಗಳ ಬಾಯಿಯಿಂದಲೂ ದೇವರು ನಮ್ಮನ್ನು ತಪ್ಪಿಸಿ ರಕ್ಷಿಸುವವರಾಗಿದ್ದಾರೆ. ಈ ವಾಕ್ಯವನ್ನು ವಿಶ್ವಾಸಿಸೋಣ. ಎಲ್ಲಾ ಸಮಯ ಸಂದರ್ಭಗಳಲ್ಲಿ ಸರ್ವೇಶ್ವರನು ನನ್ನೊಡನೆ ಇದ್ದಾರೆ. ಯಾತಕ್ಕಾಗಿ ಇದ್ದಾರೆ? ದುಷ್ಟರ ಕೈಯಿಂದಲೂ ಕ್ರೂರಿಗಳ ಕೈಯಿಂದಲೂ ನಾನೇ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ರಕ್ಷಿಸುವೆನು,
ಉದ್ಧರಿಸುವೆನು ಎಂಬುದಾಗಿ. ಸಿಂಹಗಳ ಬಾಯಿಯಿಂದ ತಪ್ಪಿಸಿದ ದೇವರು ಆ ದುಷ್ಟರನ್ನ ಕೆಡವಿ ಹಾಕಿ ನಾಶ ಮಾಡಿದ್ದು ಮಾತ್ರವಲ್ಲದೆ ದಾನಿಯೇಲನನ್ನು ಇನ್ನು ಘನತೆ ಗೌರವದಿಂದ ಉದ್ಧರಿಸಿ ಮಹಿಮಾ ಸ್ಥಾನಕ್ಕೆ ಏರಿಸಿದರು. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರವಾದಿ ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ ವಚನ 20-21ರಂತೆ ದುಷ್ಟರ ಕೈಯಿಂದಲೂ ಸಿಂಹಗಳ ಬಾಯಿಯಿಂದಲೂ ನಮ್ಮನ್ನ ತಪ್ಪಿಸಿ ಕಾಯ್ದು ಕಾಪಾಡುವ ದೇವರು ನನ್ನೊಟ್ಟಿಗಿದ್ದಾರೆ ಎಂದು ಧೈರ್ಯದಿಂದ ಈ ಜೀವಿತದ ಹೋರಾಟವನ್ನು ಮುನ್ನಡೆಸಲು ಬೇಕಾದ ವಿಶ್ವಾಸದ ವರ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. 1 ಕೊರಿಂಥ 10:13ರಲ್ಲಿ ದೇವರು ನಮ್ಮಿಂದ ಸಹಿಸಿಕೊಳ್ಳಲು ಆಗದೇ ಇರುವಂತ ಶೋಧನೆಗಳನ್ನು ನಮಗೆಂದಿಗೂ ತರುವುದಿಲ್ಲ. ನಮಗೆ ಶೋಧನೆಗಳು ಎದುರಾದಾಗ ಅವುಗಳಿಂದ ತಪ್ಪಿಸಿಕೊಳ್ಳಲು ಬೇಕಾದ ಮಾರ್ಗವನ್ನು, ಆ ಶೋಧನೆಯನ್ನು ಸಹಿಸಿಕೊಳ್ಳಲು ಬೇಕಾದ ಶಕ್ತಿಯನ್ನು ದೇವರೇ ನಮಗೆ ನೀಡಿ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಸಂತ ಪೌಲನು ಹೇಳಿದ ರೀತಿಯಲ್ಲಿ ಅನೇಕ ಸಂದರ್ಭದಲ್ಲಿ ಮರಣಕರವಾದ ರೋಗಗಳು, ಮರಣಕರವಾದ ಅಪಾಯಗಳಿಗೆ ನಾವು ತುತ್ತಾದೆವು. ಆದರೆ ಇನ್ನೇನು ನಾವು ಸತ್ತೇ ಹೋಗುತ್ತೇವೆ, ಬದುಕಲು ಸಾಧ್ಯವೇ ಇಲ್ಲ, ನಮಗೆ ಬಿಡುಗಡೆಯೇ ಇಲ್ಲ ಎಂದು ನಾವು ತಿಳಿದುಕೊಂಡೆವು. ಆದರೂ ದೇವರು ಅಂತ ಭಯಂಕರವಾದ ಮರಣದಿಂದಲೂ ಭಯಂಕರವಾದ ಬಂಧನಗಳಿಂದಲೂ ದುಷ್ಟರ ಕೈಯಿಂದಲೂ ನಮ್ಮನ್ನ ಬಿಡುಗಡೆ ಮಾಡಿದ ದೇವರಿಗೆ ಸ್ತೋತ್ರವಾಗಲಿ. ಇದುವರೆಗೂ ನಮ್ಮನ್ನ ಕಾಯ್ದು ಕಾಪಾಡಿದ ದೇವರು ಇನ್ನು ಮುಂದಕ್ಕೂ ಕಾಪಾಡುತ್ತಾರೆ, ಆಮೇನ್ ಎಂದು ನುಡಿದ ರೀತಿಯಲ್ಲಿ ಪ್ರಭು ಯೇಸುವಿನ ದೈವಿಕ ಸಂರಕ್ಷಣೆ ನಿಮ್ಮ ಮನೆಯ ಸುತ್ತಲೂ, ನಿಮ್ಮ ಬಿಸ್ನೆಸ್, ನಿಮ್ಮ ವ್ಯವಹಾರ, ನಿಮ್ಮ ಆಸ್ತಿಪಾಸ್ತಿ, ನಿಮ್ಮ ಮಕ್ಕಳ ಸುತ್ತಲೂ ಈ ದೈವಿಕ ಸಂರಕ್ಷಣೆಯ ಕೋಟೆ ಹಾಕಲ್ಪಡಲಿ. ಯೋಬನಿಗೂ ಅವನ ಆಸ್ತಿಪಾಸ್ತಿಗೂ ಅವನ ಮಕ್ಕಳಿಗೂ ಹಾಕಿದ ಬೇಲಿಗಿಂತ ಮಿಗಿಲಾಗಿ ಯೇಸುವಿನ ರಕ್ತದ ಬೇಲಿ, ಸಂಹಾರಕ ದೂತನು ಆ ಮನೆಯನ್ನು ಸಮೀಪಿಸದಂತೆ ಯೇಸುವಿನ ರಕ್ತದ ಕೋಟೆ ಹಾಕಲ್ಪಟ್ಟು ಪವಿತ್ರಾತ್ಮರ ಅಭಿಷೇಕದಲ್ಲಿ ಪ್ರವರ್ಧಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.